ಸರ್, ಈಗ ಅನಂತಕುಮಾರ್ ಹೆಗಡೆ ಅವರಿಗೆ ನಾನು ಹೇಳಿದೆ, ಮುಖ್ಯಮಂತ್ರಿಗಳಿಗೆ ಏನೋ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ರು, ನಾನು ಅವ್ರಿಗೆ ಹೇಳಿದೆ. ಆದರೆ ನನಗೆ ಈಗ ಪ್ರೂವ್ ಆಯಿತು, BJP ಅವರು ಅವನ್ನ ಹುಚ್ಚ ಅಂತ ತಿಳ್ಕೊಂಡಿದ್ದಾರೆ. ಅವನೊಬ್ಬ ಹುಚ್ಚ ಅಂತ. ಯಾಕಂದರೆ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ, ಆತನ ಮಾತು ನಾವು ಕನ್ಸಿಡರ್ ಸಂಬಂಧ ಇಲ್ಲ, ಆತನ ಮಾತಿಗೆ ನಾವು ಬೆಲೆ ಕೊಡೋಂಥ ಅವಶ್ಯಕತೆ ಇಲ್ಲ, ಆತ ಮಾತಾಡಿದ್ದಕ್ಕೆ ಪಕ್ಷ ಸಂಬಂಧ ಇಲ್ಲ ಅಂದಮೇಲೆ ನನಗನ್ಸಿದ ಮಟ್ಟಿಗೆ ಆತೊಬ್ಬ BJP ಒಳಗಿರುವಂಥ ಹುಚ್ಚ. ಅದನ್ನ ದಯಮಾಡಿ ಉತ್ಸಾಹದಲ್ಲಿ ಸೇರಿಸುವಂಥ ಕೆಲಸವನ್ನಾದರೂ ಮಾಡಲಿ BJP ಅವರು. ಏನು ಕ್ರಮ? ಅವ್ರು ಅವಾಚ್ಯ ಪದಗಳನ್ನು ಬೇದಿದ್ದಕ್ಕೆ ಈಗಾಗಲೇ ಏನೇನು ಹೇಳಬೇಕಾಗಿತ್ತು ಹೇಳಿದ್ದೀವಿ. ಮೊನ್ನೆ ಹೇಳಿದ್ದೀನಲ್ಲ ನಾನು. ನೋಡೋಣ, ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಅದನ್ನು ನಿರ್ಧಾರ ಮಾಡ್ತಾರೆ. ನನಗೆ ತಿಳಿದಿದ್ದ ಮಟ್ಟಿಗೆ ಈಗ ಏನಾದರೂ ಒಬ್ರು ಮಾತಾಡ್ತಾರೆ, ಅವ್ರಿಗೆ ಸ್ವಲ್ಪ ತಲೆ ಸರಿ ಇಲ್ಲ ಅಂತ ಮಾತಾಡೋದನ್ನ ಕೈ ಬಿಡ್ತಾರಲ್ಲ, ಏನು ಮಾಡ್ತಾರೆ? ಅವ್ರು ಹೋಗ್ಲಿ ಬಿಡೋ ಹುಚ್ಚ ಅಂತಾರ, ಹೋಗ್ಲಿ ಬಿಡಪ್ಪ ಅವನೊಬ್ಬ ತಲೆ ಸರಿ ಇಲ್ಲ ಅಂತಂತಾರಲ್ಲ, ಹಂಗೆ. ಅದಕ್ಕೆ ದಯಮಾಡಿ ರಾಜ್ಯದ ಅಧ್ಯಕ್ಷರು, BJPಯ ರಾಜ್ಯದ ಅಧ್ಯಕ್ಷರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ರಿ, ಇಲ್ಲಾಂದ್ರೆ ನಾವು ಕೊಡ್ತೀವಿ ಟ್ರೀಟ್ಮೆಂಟ್. ಅದು ಪಕ್ಷದ ನಿರ್ಧಾರ, ನಮ್ಮ ನಿರ್ಧಾರ ಅಲ್ಲ. ಥ್ಯಾಂಕ್ ಯು ಸರ್. ನಿನ್ನೆ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ, ನಾನು ಜೊತೆಗೆ ಇದ್ದೆ, ಸ್ಪಷ್ಟನೆ ಪಡಿಸಿದ್ದಾರೆ ಮುಖ್ಯಮಂತ್ರಿಗಳು. ಅದೆಲ್ಲ ಹೈಕಮಾಂಡ್ ನೋಡೋವಂಥದ್ದು ಅಂತಂದು. ಅಂಥ ದೊಡ್ಡವ್ರು ಹೇಳಿದ ಮೇಲೆ ನಾನು ಇನ್ನೂ ಅವ್ರಿಗಿಂತ ಭಾಳ ಸಣ್ಣವನು ಅದ್ರ ಬಗ್ಗೆ ಮಾತಾಡುತ್ತೆ. ಸರ್, ನಮ್ಮಲ್ಲೇ ಕಾಂಗ್ರೆಸ್ದೊಳಗೆ ಸಾಮೂಹಿಕ ನಾಯಕತ್ವನೂ ಇದೆ. ಸಿದ್ದರಾಮಯ್ಯವರು, DK ಶಿವಕುಮಾರ್ ಹೇಳಿದ್ದಾರೆ ನಿನ್ನೆ, ಸಿದ್ದರಾಮಯ್ಯವ್ರ ನಾಯಕತ್ವ, ಈ ರಾಜ್ಯದ ಮುಖ್ಯಮಂತ್ರಿಗಳವರು ನಾಯಕತ್ವ, ಅವ್ರ ನಾಯಕತ್ವದಾಗ ಹೋಗ್ತಾ ಇದ್ದೀವಿ. ಸರಿ, ಸೋತ್ರಿ ಎಲ್ಲರೂ, ಗೆದ್ರೂ ಎಲ್ಲರೂ, ಆದರೆ ನಾಯಕತ್ವ ನಮ್ಮ ನಾಯಕರು ಅವರೇ. ನಾವು ಗೆದ್ದೇ ಗೆಲ್ತೀವಿ, ಅದ್ರ ಬಗ್ಗೆ ನಿಮಗೂ ಸಂಶಯ ಬೇಡ. 15ರಿಂದ 20 ಸೀಟ್ ಗೆದ್ದೇ ಗೆಲ್ತೀವಿ.